ಬಹಳ ವರ್ಷಗಳ ಹಿಂದೆ ಇಂದಿನ ತಮಿಳುನಾಡು ರಾಜ್ಯದ ಭುವನಗಿರಿ ಎಂಬ ಪುಟ್ಟ ಪಟ್ಟಣದಲ್ಲಿ ಒಂದು ಅದ್ಭುತ ಆತ್ಮಜನ್ಮ ತಾಳಿತು. ಆ ಬಾಲಕನ ಹೆಸರು ವೆಂಕಟನಾಥ. ಮುಂದಿನ ದಿನಗಳಲ್ಲಿ ಇಡೀ ಭಾರತವೇ ರಾಘವೇಂದ್ರ ಸ್ವಾಮಿ ಎಂದು ಭಕ್ತಿಯಿಂದ ಕರೆಯುವ ಮಹಾನ್ ಯತಿವರ್ಯ. ವೆಂಕಟನಾಥನ ತಂದೆ ತಿಮ್ಮಣ್ಣ ಭಟ್ಟರು, ತಾಯಿ ಗೋಪಿಕಾಂಬ ಇಬ್ಬರೂ ವೇದಶಾಸ್ತ್ರಗಳಲ್ಲಿ ಪರಿಣಿತರಾಗಿದ್ದ ಧಾರ್ಮಿಕ ಕುಟುಂಬದವರು. ಬಾಲ್ಯದಲ್ಲೇ ವೆಂಕಟನಾಥನಲ್ಲಿ ಅಸಾಧಾರಣ ಬುದ್ಧಿಶಕ್ತಿ ಕಾಣಿಸುತ್ತಿತ್ತು. ಇತರ ಮಕ್ಕಳು ಆಟವಾಡುತ್ತಿದ್ದ ಸಮಯದಲ್ಲಿ ಆತ ವೇದ ಮಂತ್ರಗಳನ್ನು ಮನಪಾಠ ಮಾಡುತ್ತಿದ್ದ. ಸಂಗೀತ, ಸಂಸ್ಕೃತ, ತರ್ಕಶಾಸ್ತ್ರ, ವೇದಾಂತ ಯಾವ ವಿಷಯ ಕಲಿಸಿದರೂ ಕ್ಷಣಾರ್ಧದಲ್ಲಿ ಗ್ರಹಿಸುವ ಶಕ್ತಿ ಅವನಿಗಿತ್ತು. ಆದರೆ ಜೀವನ ಅವನಿಗೆ ಸುಲಭವಾಗಿರಲಿಲ್ಲ. ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡ ಕಾರಣ ಮನೆಯ ಜವಾಬ್ದಾರಿ ಕುಟುಂಬದ ಮೇಲೆ ಬಿದ್ದಿತು. ಆದರೂ ಜ್ಞಾನಕ್ಕಾಗಿ ಅವನ ಆಸೆ ಮಾತ್ರ ಕಡಿಮೆಯಾಗಲಿಲ್ಲ. ವೆಂಕಟನಾಥನು ತನ್ನ ಗುರುಗಳ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗಲೇ ಅವನ ಪ್ರತಿಭೆ ಎಲ್ಲರನ್ನೂ ಆಶ್ಚರ್ಯಕ್ಕೊಳಪಡಿಸಿತು. ಅತೀ ಬಡತನದಲ್ಲಿದ್ದರೂ ಆತ ಎಂದಿಗೂ ಧರ್ಮದ ಮಾರ್ಗ ಬಿಟ್ಟಿಲ್ಲ. ಕೆಲ ದಿನಗಳಲ್ಲಿ ಮನೆಯಲ್ಲಿ ಊಟಕ್ಕೂ ಅಕ್ಕಿ ಇರಲಿಲ್ಲ. ಪತ್ನಿ ಸರಸ್ವತಿಬಾಯಿ ಮತ್ತು ಮಗನೊಂದಿಗೆ ಅತ್ಯಂತ ಕಷ್ಟದ ಜೀವನ ನಡೆಸುತ್ತಿದ್ದರೂ ಆತ ಶ್ರೀಹರಿಯ ನಾಮಸ್ಮರಣೆಯನ್ನೇ ಜೀವನದ ಆಧಾರವನ್ನಾಗಿ ಮಾಡಿಕೊಂಡಿದ್ದ. ಒಂದು ದಿನ ಭಿಕ್ಷೆಗೆ ಹೋದಾಗ ಕೂಡ ಆತ ಪಡೆದ ಸ್ವಲ್ಪ ಅನ್ನವನ್ನು ಬಡವರಿಗೆ ಹಂಚಿದನೆಂದು ಹೇಳಲಾಗುತ್ತದೆ. ಅಷ್ಟು ದಯಾಮಯ ಹೃದಯ ಅವನದು. ಆದರೆ ಅವನ ಜೀವನದಲ್ಲಿ ತಿರುವು ತಂದುಕೊಟ್ಟದ್ದು ಅವನ ಅಪಾರ ಜ್ಞಾನ. ಅವನ ತರ್ಕ, ವೇದಪಾಂಡಿತ್ಯ ಮತ್ತು ಭಕ್ತಿ ನೋಡಿ ಗುರುಗಳು ಬೆರಗಾದರು. ಆಗಲೇ ಅವನಿಗೆ ಸನ್ಯಾಸ ಸ್ವೀಕರಿಸುವ ಸಮಯ ಬಂದಿದೆ ಎಂದು ನಿರ್ಧರಿಸಲಾಯಿತು. ಆ ಕ್ಷಣವೇ ಇತಿಹಾಸದ ಮಹತ್ವದ ತಿರುವು. ವೆಂಕಟನಾಥನು ಸನ್ಯಾಸ ದೀಕ್ಷೆ ಪಡೆದು ರಾಘವೇಂದ್ರ ತೀರ್ಥ ಎಂಬ ಹೆಸರಿನಿಂದ ಪ್ರಸಿದ್ಧನಾದ. ಆ ದಿನದಿಂದ ಅವನ ಜೀವನ ಸಂಪೂರ್ಣವಾಗಿ ಭಗವಂತನ ಸೇವೆಗೆ ಅರ್ಪಿತವಾಯಿತು. ಆತ ಮಧ್ವ ಸಂಪ್ರದಾಯದ ಮಹಾನ್ ಗುರುಗಳಾಗಿ ಹೊರಹೊಮ್ಮಿದ. ದೇಶದ ಅನೇಕ ಭಾಗಗಳಿಗೆ ಸಂಚರಿಸಿ ಧರ್ಮ ಪ್ರಚಾರ ಮಾಡತೊಡಗಿದ. ಜನರು ಅವನನ್ನು ಸಾಮಾನ್ಯ ಯತಿಯಾಗಿಯೇ ನೋಡಲಿಲ್ಲ, ಜೀವಂತ ದೈವವೆಂದು ಕಾಣತೊಡಗಿದರು. ಏಕೆಂದರೆ ಅವನ ಸುತ್ತ ಅನೇಕ ಅದ್ಭುತ ಘಟನೆಗಳು ನಡೆಯತೊಡಗಿದವು. ಒಬ್ಬ ಬಡ ಬ್ರಾಹ್ಮಣನ ಮನೆಯಲ್ಲಿದ್ದ ಖಾಲಿ ಪಾತ್ರೆಯಲ್ಲಿ ಅವನ ಆಶೀರ್ವಾದದಿಂದ ಅನ್ನ ತುಂಬಿದ ಕಥೆ, ಮೃತ ಬಾಲಕನಿಗೆ ಜೀವ ಬಂದ ಘಟನೆ, ಭಕ್ತರ ಸಂಕಷ್ಟ ನಿವಾರಿಸಿದ ಚಮತ್ಕಾರಗಳು ಇವೆಲ್ಲವೂ ಜನರಲ್ಲಿ ಭಕ್ತಿಯ ಅಲೆ ಎಬ್ಬಿಸಿತು. ರಾಘವೇಂದ್ರ ಸ್ವಾಮಿಗಳು ಎಲ್ಲೆಡೆ ಸಂಚರಿಸಿದರೂ ಅವರ ಮುಖ್ಯ ಉದ್ದೇಶ ಜನರಿಗೆ ಧರ್ಮ, ಭಕ್ತಿ ಮತ್ತು ಸತ್ಯದ ಮಾರ್ಗ ತೋರಿಸುವುದೇ ಆಗಿತ್ತು. ಆತ ಸಾವಿರಾರು ಶಾಸ್ತ್ರ ಗ್ರಂಥಗಳಿಗೆ ಟೀಕೆಗಳನ್ನು ಬರೆದನು. ಅವನ ಉಪನ್ಯಾಸ ಕೇಳಲು ರಾಜರು, ಪಂಡಿತರು, ಸಾಮಾನ್ಯ ಜನ ಎಲ್ಲರೂ ಸೇರುತ್ತಿದ್ದರು. ಒಮ್ಮೆ ಒಬ್ಬ ಅಹಂಕಾರಿ ಪಂಡಿತನು ರಾಘವೇಂದ್ರ ಸ್ವಾಮಿಗಳನ್ನು ಸೋಲಿಸಲು ವಾದಕ್ಕೆ ಬಂದನು. ಆದರೆ ಸ್ವಾಮಿಗಳ ಜ್ಞಾನ ಮತ್ತು ಶಾಂತ ಸ್ವಭಾವದ ಮುಂದೆ ಅವನು ತಲೆಬಾಗಬೇಕಾಯಿತು. ಮತ್ತೊಂದು ಸಂದರ್ಭದಲ್ಲಿ ಒಬ್ಬ ನವಾಬ್ ಸ್ವಾಮಿಗಳ ಶಕ್ತಿಯನ್ನು ಪರೀಕ್ಷಿಸಲು ಮಾಂಸವನ್ನು ಮುಚ್ಚಿದ ಪಾತ್ರೆಯಲ್ಲಿ ಕಳುಹಿಸಿದನೆಂದು ಹೇಳಲಾಗುತ್ತದೆ. ಸ್ವಾಮಿಗಳು ಅದಕ್ಕೆ ಮಂತ್ರಾಕ್ಷತೆ ಹಾಕಿದ ಕ್ಷಣ ಪಾತ್ರೆ ತೆರೆಯುತ್ತಿದ್ದಂತೆ ಅದು ಹೂವು ಮತ್ತು ಫಲಗಳಿಂದ ತುಂಬಿತ್ತು. ಈ ಘಟನೆ ನೋಡಿ ನವಾಬ್ ಬೆರಗಾದನು ಮತ್ತು ಸ್ವಾಮಿಗಳ ಭಕ್ತನಾದನು. ಕಾಲಕ್ರಮೇಣ ರಾಘವೇಂದ್ರ ಸ್ವಾಮಿಗಳ ಖ್ಯಾತಿ ದೂರದೂರಿಗೂ ಹರಡಿತು. ಆದರೆ ಸ್ವಾಮಿಗಳಿಗೆ ಲೋಕಪ್ರಶಂಸೆಯಲ್ಲಿ ಆಸಕ್ತಿ ಇರಲಿಲ್ಲ. ಅವರ ಮನಸ್ಸು ಸದಾ ಶ್ರೀಹರಿಯ ಧ್ಯಾನದಲ್ಲೇ ಇತ್ತು. ಅಂತಿಮವಾಗಿ ಅವರು ಮಂತ್ರಾಲಯಂ ಎಂಬ ಪವಿತ್ರ ಕ್ಷೇತ್ರವನ್ನು ತಮ್ಮ ತಪೋಭೂಮಿಯಾಗಿ ಆಯ್ಕೆ ಮಾಡಿಕೊಂಡರು. ಅಲ್ಲಿ ಅವರು ಭಕ್ತರಿಗೆ ಅಂತಿಮ ಸಂದೇಶ ನೀಡಿದರು. ನಾನು ದೇಹವನ್ನು ತ್ಯಜಿಸಿದರೂ ಭಕ್ತರ ರಕ್ಷಣೆಗೆ ಇಲ್ಲಿಯೇ ಇರುತ್ತೇನೆ ಎಂದು. ನಂತರ ಜೀವಂತ ಸಮಾಧಿ ಪ್ರವೇಶಿಸುವ ದಿನ ಸಮೀಪಿಸಿತು. ಸಾವಿರಾರು ಭಕ್ತರು ಕಣ್ಣೀರಿನಿಂದ ಸ್ವಾಮಿಗಳ ದರ್ಶನ ಪಡೆಯುತ್ತಿದ್ದರು. ರಾಘವೇಂದ್ರ ಸ್ವಾಮಿಗಳು ಶಾಂತವಾಗಿ ಜಪಮಾಲೆ ಹಿಡಿದು ಧ್ಯಾನಕ್ಕೆ ಕುಳಿತರು. ವೇದಘೋಷಗಳ ಮಧ್ಯೆ ಭಕ್ತರ ಕಣ್ಣೀರಿನ ನಡುವೆ ಅವರು ಬೃಂದಾವನ ಪ್ರವೇಶ ಮಾಡಿದರು. ಕಲ್ಲುಗಳಿಂದ ಬೃಂದಾವನ ಮುಚ್ಚಲಾಯಿತು. ಆದರೆ ಭಕ್ತರ ನಂಬಿಕೆಯ ಪ್ರಕಾರ ಸ್ವಾಮಿಗಳು ಇಂದಿಗೂ ಮಂತ್ರಾಲಯದ ಬೃಂದಾವನದಲ್ಲೇ ಜೀವಂತವಾಗಿದ್ದು ತಮ್ಮ ಭಕ್ತರನ್ನು ಕಾಪಾಡುತ್ತಿದ್ದಾರೆ. ಇಂದಿಗೂ ಲಕ್ಷಾಂತರ ಜನ ಶ್ರೀ ರಾಘವೇಂದ್ರ ಸ್ವಾಮಿ ಮಠ್ಗೆ ಭೇಟಿ ನೀಡಿ ಆಶೀರ್ವಾದ ಪಡೆಯುತ್ತಾರೆ. ಅನೇಕರು ತಮ್ಮ ಜೀವನದ ಕಷ್ಟಗಳು ಸ್ವಾಮಿಗಳ ಕೃಪೆಯಿಂದ ನಿವಾರಣೆಯಾದವು ಎಂದು ನಂಬುತ್ತಾರೆ. ಗುರುರಾಯರು ಎಂಬ ಹೆಸರೇ ಭಕ್ತರಲ್ಲಿ ಅಪಾರ ಭರವಸೆ ಮತ್ತು ಶಾಂತಿಯನ್ನು ಮೂಡಿಸುತ್ತದೆ.
ಒಂದು ಸಾಮಾನ್ಯ ಬಾಲಕನಾಗಿ ಹುಟ್ಟಿ ಜಗತ್ತಿನ ಭಕ್ತರ ಹೃದಯಗಳಲ್ಲಿ ಶಾಶ್ವತ ದೈವವಾಗಿ ಉಳಿದ ಮಹಾನ್ ಆತ್ಮ ಅದೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅದ್ಭುತ ಜೀವನಗಾಥೆ.